ನೀವು ಬನ್ನಿಲಿ, ಬನ್ನಿ 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 ಇರಿ. ರಾಜ ನೀವಿರಿನಾ? ರಮೇಶ್ ಇರಿ. ವಿಶ್ವನಾಥ್ ಏನು ಮಾಡ್ಕೊಂಡಿದ್ದೀರಾ? ಏನು ಬಿಸ್ನೆಸ್? ಧನಿಯಾ ಮೆಣಸಿನಕಾಯಿ. ಓ ಹೋ ಹೋ, ಈ ಬಿಸಿಲಲ್ಲೂ ಧನಿಯಾ ಮೆಣಸಿನಕಾಯಿ. ಇರಲಿ. ಮದುವೆ ಆಗಿದೆಯಾ? ಆಗಿದೆ ಸರ್. ಎಷ್ಟು? ಎಷ್ಟು ಆಗಿದೆ? ಅಲ್ಲ ಒಂದು ಅಲ್ಲ, ಮಕ್ಕಳು ಎಷ್ಟು ಅಂತ ಕೇಳಿದ್ದು ನಾನು. ಒಬ್ಬರೇ. ಸರಿ, ಈಗ MP ಎಲೆಕ್ಷನ್ ಬರ್ತೈತೆ, ಯಾರು ವೋಟ್ ಮಾಡ್ತೀರಾ? ಬಿಜೆಪಿ. ಯಾಕೆ ಬಿಜೆಪಿಗೆ ಮಾಡ್ತೀರಾ? ಮೋದಿ ಮಕ ನೋಡಿ, ಮೋದಿ ಮಕ ನೋಡಿದೆ ಓಟ್ ಹಾಕೋದು. ಮೋದಿ ಮಕ ನೋಡಿದೆ ಓಟ್ ಹಾಕೋದು. ಮೋದಿ ಮಕ ನೋಡ್ಕೊಂಡು ಓಟ್ ಹಾಕ್ತೀರಾ? ವ್ಯಕ್ತಿಗತ ನಾವು ಇದಲ್ಲ, ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿ ಬರಬೇಕು? ದೇಶದ ಇದರಿಂದ ನೀವು ಹೇಳ್ಕೊಡ್ಬಾರ್ದು, ಹೇಳ್ಕೊಡೋದೆಲ್ಲ ಮಾಡ್ಬಾರ್ದು ನೀವು. ದೇಶ ಹಿತ ಕಾಯ್ತಾರೆ, ಅವ್ರಿಗೋಸ್ಕರ ಹಾಕ್ಬೇಕಷ್ಟೇ. ದೇಶ ಹಿತ ಕಾಯ್ತಾರೆ ಅಂತ. ಸರ್, ಫೈನಲಿ ಕರ್ನಾಟಕದಲ್ಲಿ ಎಷ್ಟು ಗೆಲ್ಬೋದು? 28 ಕಾನ್ಸ್ಟಿಟ್ಯೂನ್ಸಿಲಿ 20 ಬಿಜೆಪಿನ. ಹೋದ್ಸಲ 25 ಗೆದ್ದಿರಿ, ಈ ಸಲ ಯಾಕೆ 5 ಕಡಿಮೆ ಮಾಡ್ಕೊಂಡ್ರಿ? ಹಂಚಿಕೆಯಲ್ಲಿ ಡಿಫ್ರೆನ್ಸ್ ಆಗಿರ್ತೈತಲ್ಲ, ಹಂಚಿಕೆಯಲ್ಲಿ ಡಿಫ್ರೆನ್ಸ್ ಆಗಿರ್ತೈತೆ. ಓ, ಅದಕ್ಕೆ ಫ್ರೀ ಬಸ್ಸು ಮತ್ತು ಅವರೆಲ್ಲ ಹೆಂಗಸರೆಲ್ಲ, ಗಂಡಸರೆಲ್ಲ ಮೋದಿಗೆ ಅಂತಾರೆ, ಹೆಂಗಸರೆಲ್ಲ ಬರೀ ಕಾಂಗ್ರೆಸ್ ಅಂತವ್ರೆ. ಯಾಕೆಂದ್ರೆ ಪುಕ್ಷಟೆ ಕೊಟ್ಟವರಲ್ಲ, ಅದಕ್ಕೆ. ಹಂಗಾರೆ ಹೆಂಗಸರು ಪುಕ್ಸಟ್ಟೆ ಇಸ್ಕೊಂಡು ಓಟ್ ಹಾಕ್ತಾರ? ಇರ್ಲಿ, ಇದು ಬಿಜೆಪಿ. ಈಗ ಅವ್ರು ಬನ್ನಿ ಕಾಂಗ್ರೆಸ್ ಅವ್ರದ್ದು ಕೇಳೋಣ, ಅವ್ರೇನು ಹೇಳ್ತಾರೆ ನೋಡೋಣ. ನೋಡಿ, ವಿಶೇಷ ಬರ್ತಿದಂಗೆ ಏನಂದ್ರೆ ಯಜಮಾನ್ರು ಪ್ರಥಮ ಚೆಕ್ ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಖಾಲಿ 15 ಲಕ್ಷ ಹಣ, 15 ಲಕ್ಷ ಖಾಲಿನಾ? ಇರ್ಲಿ, ಇವ್ರನ್ನ ಹಿಡ್ಕೊಳ್ಳೋಣ ಇರ್ಗಿರಿ. ಈಗ ಸರ್, ನಿಮ್ಮ ಹೆಸರು? CJ ಧರ್ಮೇಂದ್ರ ಕುಮಾರ್ ಅಂತ ಹೇಳಿ. ನೀವು? ರಾಜಶೇಖರ್. ಈಗ MP ಎಲೆಕ್ಷನ್ ಬರ್ತಾ ಇದೆ, ಬಿಜೆಪಿ ಕಾಂಗ್ರೆಸ್ ಯಾರು ಗೆಲ್ಬೋದು? ನಮಗೆ ಈ ಸರಿ 100ಕ್ಕೆ 90% ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಕಡಿಮೆ ಅಂತರದಲ್ಲಿ ಬರುತ್ತೆ. ಕಾಂಗ್ರೆಸ್ಸು ತುಂಬ ಫೈಟ್ನೆಸ್ ಮಾಡ್ತಾ ಇದೆ, ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ಒಂದೇ ಪ್ರಶ್ನೆ, ಮೋದಿಯವರು ಇಲ್ಲಿ ಮುದ್ದುಹನುಮೇಗೌಡರು ಮತ್ತೆ ವಿ ಸೋಮಣ್ಣ ತುಮಕೂರ್ಲಿ ಯಾರು ಗೆಲ್ತಾರೆ? ಕಾಂಗ್ರೆಸ್ ಬಿಜೆಪಿನ? ಮುದ್ದನ್ಮೇಗೌಡರು 100ಕ್ಕೆ 90% ಗೆಲ್ತಾರೆ. ಇನ್ನು 1% ಯಾಕೆ ಸೋಲ್ತಾರೆ? ಯಾಕೆ ಸೋಲ್ತಾರೆ ಅಂತಂದ್ರೆ ಫೈಟ್ನೆಸ್ ಹಂಗಿತ್ತು. ಇಲ್ಲಿ ಹಿಂದಿನ ಸರಿ ಬಸವರಾಜು ಗೆದ್ದಿರೋದ್ರಿಂದ, ಅವರು ಒಂದು ಕಮ್ಯುನಿಟಿಗೆ ಕ್ಯಾಂಡಿಡೇಟ್ ಕೊಟ್ಟಿರೋದ್ರಿಂದ ನೀವು ಕಂಪಲ್ಸರಿ ಅವರೇ ಗೆಲ್ತಾರೆ ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲಿ ಇದೆ. ನಮ್ಮಲ್ಲಿ ಯಾರಲ್ಲೂ ಇಲ್ಲಪ್ಪ. ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ. 99.9% ಮುದ್ದನ್ಮೇಗೌಡರು ಗೆಲ್ತಾರೆ. ಓಕೆ, ನೀವೇನ್ ಹೇಳ್ತೀರಿ ಸರ್? ರಾಜಶೇಖರ್ ಸರ್? ನಾನು ಬಿಜೆಪಿ. ನೀವು ಬಿಜೆಪಿ. ಇಬ್ರು ಫ್ರೆಂಡ್ಸಾ ನೀವು? ಅಲ್ಲ ನೋಡಿ, ಇಬ್ರು ಫ್ರೆಂಡ್ಸು. ಇವರು ಕಾಂಗ್ರೆಸ್, ಅವ್ರು ಬಿಜೆಪಿ. ಹಂಗೆ. ಸೊ ಯಾವ ಕಾರಣಕ್ಕೆ ಸರ್ ಬಿಜೆಪಿ ಗೆಲ್ಲುತ್ತೆ? ಅದಕ್ಕೆ ಕಾರಣ ಒಂದೆರಡು ಮಾತಿನಲ್ಲಿ ಹೇಳಕ್ಕಾಗಲ್ಲ. ಒಂದ್ ಹೇಳಿ ಸಾಕು. ಮೋದಿ ಅವರು. ಸರಿ, 3 ಮಾತಲ್ಲಿ ಹೇಳಿ. ಬಿಕಾಸ್ ಆಫ್ ಮೋದಿ. ಓಕೆ, ನೀವು ಹೇಳೋ ಪ್ರಕಾರ? ನಾವು ಹೇಳೋ ಪ್ರಕಾರ ಮೋದಿ ಅವರು ನಮ್ಮಲ್ಲಿ ಕರ್ನಾಟಕದಲ್ಲಿ ಸುಮಾರು 150 ರೋಡ್ ಶೋ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಬಡವರ ಬಗ್ಗೆ ಕಾಳಜಿ ನಿಮ್ಮ ಮೋದಿ ಅವ್ರಿಗಿಲ್ಲ. ಬಡವರ ಬಗ್ಗೆ ಕಾಳಜಿ ಯಾಕಿಲ್ಲ ಅಂತ ಅಂದ್ರೆ ಬರೀ ಅದಾನಿ ಅಂಬಾನಿ ಆ ಥರದವ್ರ ಬಗ್ಗೆನೇ ಕಾಳಜಿ ಜಾಸ್ತಿ. ಇಲ್ಲಿ ಬಡತನ ಸಿಕ್ಕಾಬಡೆ 70% ಇಂದ 60% ಇನ್ನೂ ಬಡತನ ಹೋಗಿಲ್ಲ ಇಂಡಿಯಾನಲ್ಲಿ. ನಿಮಗೆ ಕೌಂಟರ್ ಕೊಡಕ್ಕೆ ನಿಮ್ಮ ಸ್ನೇಹಿತರನ್ನ ನಾವು ರೆಡಿ ಮಾಡಿದೀವಿ. ಇರ್ಲಿ, ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಬಟ್ ನಾವಂತೂ ಪೂರ್ತಿ ಬಿಜೆಪಿ. ಮೋದಿ ಅವರು ನಮ್ಮ ದೇಶದ ಒಳಿತಿಗಾಗಿ ಅವರು ಇದು ಮಾಡಿದ್ದಾರೆ. ಆದ್ರಿಂದ ನೋಡಿ, ಇಬ್ರು ಹೆಂಗೆ ಅಂದ್ರೆ ಶಂಕರ್ನಾಗೂ ಅನಂತ್ನಾಗ್ತಾರ, ರಾಮ ಲಕ್ಷ್ಮಣ, ವಿಷ್ಣುವರ್ಧನ್ ದ್ವಾರಕೇಶ್ ಅವರು ಇಬ್ರು ಫ್ರೆಂಡ್ಸು. ಇವ್ರು ಕಾಂಗ್ರೆಸ್, ಅವ್ರು ಬಿಜೆಪಿ. ಆದ್ರೆ ನಾವು ಕೊಟ್ಟ ಮಾತಂತೆ ನಡ್ಕೊಂಡಿದೀವಿ. ಈಗ ಮುಂದೇನು ನಮ್ಮ ಸರ್ಕಾರ ನಡ್ಕೊಳ್ಳುತ್ತೆ ಅನ್ನೋ ಮನೋಭಾವನೆ ನಮ್ಮಲ್ಲಿ ಆಳವಾಗಿ ಉಳ್ಕೊಂಡಿದೆ. ಅಲ್ಲ, ಫ್ರೀ ಬಸ್ ಕೊಡೋದ್ರಿಂದ ಬರೀ ಹೆಣ್ಮಕ್ಳು ಕೊಟ್ಟರೆ ಗಂಡಸರಿಗೆ ಅನ್ಯಾಯ ಆಗಲ್ಲ. ಒಂದ್ ಹೇಳ್ತೀನಿ ಕೇಳಿ, ಮನೆಯಲ್ಲಿ ಒಬ್ಬ ದುಡ್ದೆ 12 ಜನ ತಿನ್ಬೇಕಾದ ಪರಿಸ್ಥಿತಿ ಇತ್ತು. ಆಯ್ತಾ? ಅವನು ದುಡ್ಮೇನೆ ಇಲ್ಲ ಅಂದಾಗ ನಾವು ಒಂದು ಸ್ತ್ರೀ ಶಕ್ತಿಗಾಗಲಿ ಅವ್ರಿಗೆ ಆಗಲಿ ಒಂದು ಸ್ವಾಭಿಮಾನದಿಂದ ನಾವು ಅವ್ರ ಹೆಲ್ಪಿಂಗ್ ನೇಚರ್ ಮಾಡಿದ್ರೆ ಸಂಸಾರ ಸರಿದೂಗಿಸ್ಕೊಂಡು ಹೋಗುತ್ತೆ. ಸರಿ, ಇಲ್ಲಿ ಎಷ್ಟು ಹೋಟೆಲ್ ಗೆಲ್ಬೋದು ಲೀಡಲ್ಲಿ ಮುದ್ದನ್ಮೇಗೌಡರು? ನನ್ನ ಅಂದಾಜು ಒಂದು 5ರಿಂದ 15,000ದಿಂದ 50,000 ರೇಂಜ್ ವರೆಗೂ ಗೆಲ್ತಾರೆ. 5ರಿಂದ 15,000ದಿಂದ 50,000. ಅಣ್ಣ ರೇಂಜ್ ನೋಡಿ ಹೆಂಗ್ ರೇಂಜ್ ಮಾಡ್ತಾರೆ. ಅಷ್ಟೇ 5ರಿಂದ 7, 7ರಿಂದ 10, 10ರಿಂದ 20, 15ರಿಂದ 20 ಅಂದ್ರೆ 100% ಗೆಲ್ತಾರೆ. 5ರಿಂದ 50,000 100% ಗೆಲ್ತಾರೆ. ಇಷ್ಟೋ ತನಕ 99% ಇದ್ರೆ ಈಗ 1% ಸೇರಿಸ್ಕೊಬಿಟ್ರು. ಇರ್ಲಿ, ಆಯ್ತು, ಒಳ್ಳೇದಾಗ್ಲಿ. ಕಾನ್ಫಿಡೆನ್ಸಾ? ಸರಿ, ಕರ್ನಾಟಕದಲ್ಲಿ ಎಷ್ಟು ಗೆಲ್ತಾರೆ ಕಾಂಗ್ರೆಸ್? 15ರಿಂದ 18 ಸೀಟ್ ಗೆಲ್ತಾರೆ ಸರ್ ಕಾಂಗ್ರೆಸ್ ಅಲ್ಲಿ. ಬಿಜೆಪಿ ನನಗೆ ಅದು ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕಾಳಜಿ ಮಾಡಲ್ಲ. ಅವ್ರು ಎಷ್ಟರ ಗೆದ್ಕೊಳ್ಳಿ. ಯಾರ ಮುಖ ನೋಡ್ಕೊಂಡು ಇಲ್ಲಿ ಓಟ್ ಹಾಕ್ತಾರೆ? ಕಾಂಗ್ರೆಸ್ ಸಿದ್ದರಾಮಯ್ಯ, ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಇದನ್ನ ನೋಡ್ಕೊಂಡೇ ವೋಟ್ ಹಾಕ್ತಾರೆ. ಸಿದ್ದರಾಮಯ್ಯ ಅವ್ರದ್ದು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ 15ರಿಂದ 18 ಸೀಟ್ ಬರುತ್ತೆ. ಬಡವರ ಬಗ್ಗೆ ತುಂಬಾ ಕಾಳಜಿ ಇದೆ ಅವ್ರಿಗೆ. ಒಂದು ಸ್ತ್ರೀ ಶಕ್ತಿ ಯೋಜನೆ ಆಗ್ಲಿ, ಒಂದು ಪ್ರತಿಯೊಂದು ಮನೆ ಬರೀ ಗಂಡಸರಿಗೆ ಏನು ಕೊಟ್ಟಿಲ್ವಲ್ಲ, ಯಾಕೆ ಹಂಗ್ ಮಾಡಿ? ಏನ್ ಗಂಡಸರು ಕೊಡ್ಬೇಕು ನಿಮಗೆ? ಪ್ರತಿಯೊಬ್ಬನಿಗೂ ಒಬ್ಬ ಅನ್ಎಂಪ್ಲಾಯ್ಡ್ಗೆ 3,000 ರೂಪಾಯಿ ಕೊಡ್ತಾ ಇದ್ದಾರೆ. 2,000 ರೂಪಾಯಿ ಸ್ತ್ರೀ ಶಕ್ತಿ ಕೊಟ್ಟಿದ್ದಾರೆ. 10 kg ಅಕ್ಕಿ ಫ್ರೀ ಕೊಟ್ಟಿದ್ದಾರೆ.
ಬಡತನ ಅನ್ನೋದನ್ನ 70% ಇರೋದು ಅಟ್ಲೀಸ್ಟ್ ಒಂದು 30% ಆದ್ರೂ ನಮ್ಮ ಇಂಡಿಯಾ ಬರಬೇಕು. ನಿಮ್ ಕೈ ನೋಡ್ತೀರಾ ಬಡತನ ಗೊತ್ತಾಯ್ತೈತೆ. ಒಂದು ಚೈನು ಸರ್, ನಾನು ಸರ್ಕಾರಿ ಟ್ಯಾಕ್ಸ್ ಕಟ್ಟೋನು ನಾನು ಉಪಯೋಗಿಸ್ಕೊಳ್ತಾ ಇಲ್ಲ ಯಾವ್ದು. ಆಯ್ತು ಬಿಡೋಣ, ಆಯ್ತು ಹೊಡಿಬೇಡ ಕಣ್ಣ, ಹೊಡಿತೀಯಣ್ಣ, ಹೊಡಿತೀರಾ? ನಾನು ಹೇಳೋದು ಪೂರ್ತಿ ಕೇಳಿ. ಅಲ್ಲ, ನಿಮ್ ಕೈ ನೋಡಿ ಬಡತನ ಕಾಣಿಸ್ತು ಅಂದೆ ನಾನು. ನಾವು ಇಲ್ಲಿ ಜೂಮ್ ಮಾಡು 3 ಕೈ ಉಂಗ್ರ. ನಾವು ಅಣ್ಣನ್ ಜೂಮ್ ಮಾಡಿ ಅಣ್ಣನ್ ಕೈ ನೋಡಿ ಬಡತನ ಕಾಣ್ತು. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋಂಥವ್ರನ್ನ ಯಾವುದೇ ಒಂದು ಸೌಲಭ್ಯ ಪಡ್ಕೊಳ್ಳಲ್ಲ ಸರ್ಕಾರಕ್ಕೆ. ಆದರೆ ಬಡತನದ ಬಗ್ಗೆ ಕಾಳಜಿ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಎಷ್ಟಿದೆ ಅದು ಅದರಿಗೆ ಈಕ್ವಲ್ ಆಗಿ ನನಗೂ ಇದೆ. ನೀವು ಇಷ್ಟೆಲ್ಲ ಮಾತಾಡ್ಬೋದು, ನಾವು ಹುಲ್ಲಿನ ರೆಡಿ ಮಾಡಿದ್ವಿ. ಕಮಾನು ಅವ್ರ ಸ್ಟೇಜ್ದಾಗ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ? ಮೊದಲು ದೇಶ ಆ ದೇಶನ ಕಾಪಾಡುವಂತ ಶಕ್ತಿ ಶ್ರೀಮಾನ್ ಮೋದಿ ಅವರಿಗೆ ಮಾತ್ರ ಇರೋದು. ಅದರಿಂದ ಕಂಟಿನ್ಯೂ ಆಗೋದು ಸತ್ಯ. ವರಣಾ ಕ್ಷೇತ್ರಕ್ಕೆ ನಾನು 3 ದಿವಸ ಕ್ಯಾನ್ವಾಸ್ಗೆ ಹೋಗಿದ್ದೆ ಸಿದ್ದರಾಮಯ್ಯ ಅವರಿಗೆ. 3 ದಿವಸ ನಾನು ಅಲ್ಲೇ ಹೇಳಿ ಬಂದಿದ್ದೆ ಅವತ್ತೇನೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು? ಇಲ್ಲ, ನಾನು ರಾಮಕೃಷ್ಣ ಹೆಗಡೆ ಪೇಡೆಯಿಂದಲೂ ಅವರ ಒಂದು ತತ್ವ ಸಿದ್ಧಾಂತದಲ್ಲಿ ಬರ್ತಾ ಇರೋರು. ನಾನು ಸಿದ್ದರಾಮಯ್ಯ ಅವರು ಎಲ್ಲರೂ ಅವತ್ತಿಂದ ಇವತ್ತುವರೆಗೂ ಅದೇ ತತ್ವ ಸಿದ್ಧಾಂತ, ಮೌಲ್ಯಾಧಾರಿತವಾದಂಥ ರಾಜಕೀಯ ಮಾಡಬೇಕು. ಓಕೆ ಅಣ್ಣ, ನಿಮ್ಗೆ ಮೌಲ್ಯ ಇಲ್ಲ ಅನ್ನೋ ಥರ ಹೇಳ್ತವ್ರೆ ನಿಮ್ಮ ಪಕ್ಷಕ್ಕೆ. ಇರ್ಲಿ ಸರ್, ಹೇಳಿ ಅವ್ರು ಹೇಳಿ, ಅವ್ರಿಗೆ ರಿಸಲ್ಟ್ ತೋರಿಸ್ತೀವಲ್ಲ. ಅಣ್ಣ ನೀವು ಏನೇ ಹೇಳಿ, ನಾವು ರಿಸಲ್ಟ್ ಅನ್ನ ಒತ್ತೀವಿ, ಗೆಲ್ಲಿ ಸಂತೋಷ. ನಿಮ್ಗೆ 10 ವರ್ಷ ಅಧಿಕಾರ ಕೊಟ್ಟಾಗಿದೆ. ನಾವು 10 ವರ್ಷದಲ್ಲಿ ನೀವು ಬಡವರ ಬಗ್ಗೆ ಏನ್ ಕಾಳಜಿ ತಗೊಂಡಿದ್ದೀರ ಅನ್ನೋದು ಮಾಹಿತಿ ಕೊಡಿ. 91 ರಾಜೀವ್ ಗಾಂಧಿ ಅವರು ಆಗಿದ್ದಾಗ 400+ ಕಾಂಗ್ರೆಸ್ ಗೆದ್ದವ್ರಿಗೆ 40 ಗೆಲ್ತಿಲ್ವಲ್ಲ, ಯಾಕೆ? ಒಂದು ಪಾಯಿಂಟ್ ಹೇಳ್ತೀನಿ. GST ಅನ್ನೋದು ಅಮೆಂಡ್ಮೆಂಟ್ ಆದಾಗ GST ಬಂದಿದ್ದು ಅಧಿಕಾರ ಇವ್ರ ಕೈಗೆ ಸಿಕ್ಕಿದೆ. ಅವಾಗ 35ರಿಂದ 40% ಮಾತ್ರ GST ಕಲೆಕ್ಟ್ ಆಗ್ತಾ ಇತ್ತು ಇಂಡಿಯನ್ ಅಲ್ಲಿ. ಈಗ ಅದು 70% ಹೋಗಿದೆ. ಒಳ್ಳೇದಲ್ವಾ? ಒಳ್ಳೇದು. ಅದು ಹೊಡಿಬಾರ್ದು, ಕೈ ಕೆಳಗಿಳಿಸಿ. ಅದನ್ನ ಇವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದು ನಿಮ್ಮ ಬಿಜೆಪಿ ಸರ್ಕಾರ. ನಮ್ ಬಿಜೆಪಿ ಹೆಂಗಾಯ್ತು? ನಾನ್ ಬಿಜೆಪಿ ಅಂತ ಯಾವಾಗ ಹೇಳಿದೆ ಹೇಳಿ? ಈಗ ನನ್ನ ಹತ್ರ ಬನ್ನಿ ಚರ್ಚೆ. ನಾನ್ ಬಿಜೆಪಿ ಅಂತ ಯಾವಾಗ? ನಿಮ್ ಬಿಜೆಪಿ ಸರ್ಕಾರ ಅಂತ ಹೆಂಗಂದ್ರಿ ನೀವು? ಹೂ ಟೋಲ್ಡ್ ಯು? ಕಮ್ ಆನ್ ಟೆಲ್ ಮಿ. ನಿಮ್ ಬಿಜೆಪಿ ಬೇಡಿ, ನಂದು ನಾನು ಯಾವುದೇ ಪಕ್ಷ, ನಾನು ಮಾಧ್ಯಮದವ್ರಲ್ಲ, ನಾನೊಬ್ಬ ಸಿನಿಮಾ ಹೀರೋ, ನಾನೊಬ್ಬ ಕರ್ನಾಟಕದಲ್ಲಿ ಮಾಧ್ಯಮದವ್ರು ಪೂರ್ತಿ. ನೀವು ಮಾಧ್ಯಮದವ್ರು ಪೂರ್ತಿ ಆಲ್ ಓವರ್ ಇಂಡಿಯಾನಲ್ಲಿ ನಿಮ್ಮ ಮೋದಿ ಸರ್ಕಾರ ಆಡಳಿತದಲ್ಲಿ ಹಿಡ್ಕೊಂಡಿದೆ. ನಾನು ನಿಮ್ಗೆ ಹೇಳ್ತೀನಿ, ನಾನು ಒಂದು ಫಸ್ಟ್ ಆಫ್ ಆಲ್ ನಾನು ಮಾಧ್ಯಮದವ್ರಲ್ಲ, ನಾನು ಸಿನಿಮಾ ಹೀರೋ. ನೋಡಿ, ಕರ್ನಾಟಕದಲ್ಲೇ ಸಿನಿಮಾ ಹೀರೋ, ಸಿನಿಮಾ ಪ್ರಮೋಷನ್ ಬಂದಿದ್ದೀನಿ. ನೀವು ನಿಮ್ ಬಿಜೆಪಿ ನಿಮ್ ಮಾಧ್ಯಮ ಅಲ್ಲ. ಬಿಜೆಪಿ ಅವ್ರು ಯಾವತ್ತು, ಮಾಧ್ಯಮದವ್ರು ಯಾವತ್ತು ಬಿಜೆಪಿ ಪರವಾಗಿಲ್ಲ. ನಾವು ಯಾರು ತಪ್ಪು ಮಾಡಿದ್ರು ಬೈದಿರ್ತಾರೆ. ಅರ್ಥ ಆಯ್ತಾ? ಸಂತೋಷ, ನಿಮ್ಮ ಒಂದು ಮಾತಿಗೆ ಸಂತೋಷ. ಅದೇ ಖುಷಿಗೆ ಒಂದು ಉಂಗುರ ಬಿಚ್ಕೊಡಿ, ಮತ್ತೆ ಕೈ ಮುರಿದು ಬಿಡಿ, ತಗೊಳ್ಳಿ. ಒಂದು ಕೊಡಿ ಅಂತ ಹೇಳಿದ್ರೆ ಒಂದು ಕೊಡ್ತೀನಿ. ನೋಡಿ ನೋಡಿ ನೋಡಿ, ಪಕ್ಕ ಕ್ಯಾಲ್ಕುಲೇಷನ್. ಇದು ಇವ್ರು ಹೇಳೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.